ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೆಜಿಮ್ ದಿಲೀಪ್. ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ಅಳಿಸಂದ್ರ ಗೌರ್ಮೆಂಟ್ ಶಾಲೆ ಬಗ್ಗೆ. ಆವಾಗ ಏನಂತ ಹೇಳಿದೆ, ಗೌರ್ಮೆಂಟ್ ಶಾಲೆಗೆ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ. ಆದರೆ ಬರೀ ಏನು ಮಾಡಿದ್ರೆ ಆಗೋದಿಲ್ಲ. ಯಾಕೆಂದರೆ ನಾವು ಈಗ ಸೋಮವಾರ ಸಂಜೆ 6 ಗಂಟೆಗೆ ಎಲ್ಲ ಊರಿಗೂ ನಾವು ವಿಸಿಟ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಅವ್ರ ಅಪ್ಪ ಅಮ್ಮಂಗೆ ನಾವು ಏನು ಮಾಡ್ತೀವಿ, ಏನು ಮಾಡಲ್ಲ, ಯಾಕೆಂದರೆ ಕನ್ವಿನ್ಸ್ ಮಾಡಬೇಕಲ್ಲ. ಯಾರ ಅಪ್ಪ ಅಮ್ಮನೂ ಗ್ಯಾರಂಟಿಯಾಗಿ ನಂಬಲ್ಲ ಇವತ್ತು. ಯಾಕೆಂದರೆ ಗೌರ್ಮೆಂಟ್ ಶಾಲೆ ಒಂದು ಸ್ವಲ್ಪ ನಂಬಿಕೆ ಅನ್ನೋದು ಒಂದು ಚೂರು ಕಮ್ಮಿ ಆಗಿದೆ. ಅಂದರೆ ಗೌರ್ಮೆಂಟ್ ಶಾಲೆ ಹಾಳಾಗಿದೆ ಅಂತಲ್ಲ, ನಂಬಿಕೆ ಅನ್ನೋದು ಕಮ್ಮಿ ಆಗಿದೆ. ಸೊ ಗೌರ್ಮೆಂಟ್ ಶಾಲೆಗೆ ನಾವು ಅಳಿಸೋದ್ರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಸೋಮವಾರ ಸಂಜೆ 6 ಗಂಟೆಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಳ್ಳಿಗೆ ಸುತ್ತಮುತ್ತ ಅಳಿಸಂದ್ರ ಸುತ್ತಮುತ್ತ ಗ್ರಾಮಗಳಿಗೆ ಭೇಟಿ ಮಾಡ್ತಾಯಿದ್ದೀವಿ. ಬರೀ ಅಳಿಸಂದ್ರದರೆ ಆದರೆ ಸಾಲಲ್ಲ. ಯಾರ್ಯಾರು ಗೌರ್ಮೆಂಟ್ ಶಾಲೆ ಉಳಿಸ್ಬೇಕು ಅಂತಿದ್ದೀರಾ, ಯಾರ್ಯಾರು ಗೌರ್ಮೆಂಟ್ ಶಾಲೆನ ಬೆಳೆಸ್ಬೇಕು ಅಂತಿದ್ದೀರಾ, ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೋದು. ನೀವೆಲ್ಲ ಕೈ ಜೋಡಿಸಿದ್ರೆ ಏನಾಗುತ್ತೆ ಅಂದರೆ, ಇವತ್ತು ಅಳಿಸಂದ್ರ ಒಂದು ಗೌರ್ಮೆಂಟ್ ಶಾಲೆ ಅಲ್ಲ, ಮುಂದಕ್ಕೆ ಎರಗನಹಳ್ಳಿ ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಕದ್ಬಳ್ಳಿ ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಬೆಳ್ಳೂರು ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ನಾಮಂಗಲ ಶಾಲೆ ಆಗಿರ್ಬೋದು, ಹಂಗೆ ಮುಂದೆ ಜಿಲ್ಲೆಗೆ ಹೋಗ್ಬೋದು. ಅಂದರೆ ಹನಿಗೂಡಿದ್ರೆ ಅದನ್ನು ಹೇಳ್ತಾರ ಹಳ್ಳ ಅಂತ ಹೇಳ್ತಾರಲ್ಲ. ಸೊ ಆ ಥರ ಒಂದೊಂದೇ ಗೌರ್ಮೆಂಟ್ ಶಾಲೆಲ್ಲ ಒಂದು ಮಾಡೆಲಾಗಿ ಮಾಡಿಕೊಂಡು ಅದನ್ನು ಉನ್ನತ ಸ್ಥಾನಕ್ಕೆ ಏರಿಸ್ಕೊಂಡು ಹೋಗ್ತಾ ಇದ್ದರೆ ಆಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಯಾರು ಗೌರ್ಮೆಂಟ್ ಶಾಲೆಗೆ ಇಂಟ್ರೆಸ್ಟ್ ಪಡ್ತಾ ಇದ್ದೀರಾ, ಯಾರ್ಯಾರೆಲ್ಲ ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ ಗೌರ್ಮೆಂಟ್ ಶಾಲೆ ಉಳಿಸ್ಬೇಕು. ಯಾಕೆಂದರೆ ಆ ಕಾಲದಲ್ಲಿ ಗೌರ್ಮೆಂಟ್ ಶಾಲೆ ಬಿಟ್ಟರೆ ಪ್ರೈವೇಟ್ ಶಾಲೆ ಕಮ್ಮಿ ಇತ್ತು. ಒಂದು 2%, 3% ಇತ್ತು, ಇಲ್ಲ 5% ಇತ್ತು. ಎಲ್ಲ ಗೌರ್ಮೆಂಟ್ ಶಾಲೆ ಓದೇ ಇವತ್ತೆಲ್ಲ ದೊಡ್ಡರಾಗಿರೋದು. ದಯವಿಟ್ಟು ಎಲ್ಲಾರೇ ಇರಲಿ, ನಮ್ಮ ಸೋಮವಾರ ಸಂಜೆ 6 ಗಂಟೆಗೆ ನಾವು ಹೋಗ್ತಾ ಇದ್ದೀವಿ. ನೀವು ಬಂದು ಕೈ ಜೋಡಿಸಿದ್ರೆ ನನಗೆ ತುಂಬ ಖುಷಿ. ಯಾಕೆಂದರೆ ಎಲ್ಲ ಕೈ ಜೋಡಿಸಿದ್ರೆ ಗೌರ್ಮೆಂಟ್ ಶಾಲೆ ಉಳಿತದೆ. ಮತ್ತು ಗೌರ್ಮೆಂಟ್ ಶಾಲೆ ಬಡವ್ರ ಮಕ್ಕಳು ಉದ್ಧಾರ ಆಗಬೇಕು. ಯಾಕೆಂದರೆ ನಮ್ಮ ಇದರಲ್ಲಿ ಕೃಷಿ ರೈತರೇ 70% ಇದೆ. ನಾವು ಕೃಷಿ ನಂಬ್ಕೊಂಡು 70% 80% ಜನ ಇದ್ದೀವಿ ನಾವು. ಆ ರೈತರ ಮಕ್ಕಳು ಯಾರೂ ಶ್ರೀಮಂತರಲ್ಲ. ಎಲ್ಲ ಯಾವುದೋ ಮೂಲತಃದಿಂದ ಅವ್ನು 1 ವರ್ಷ ಚೆನ್ನಾಗಿ ಫಸಲು ಬಂದರೆ ಇನ್ನು 3 ವರ್ಷ ಫಸಲೇ ಇರಲ್ಲ. ಅವರು ಸರ್ವೈವ್ ಆಗಬೇಕು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ನಾಮಂಗಲ ತಾಲೂಕದಲ್ಲೂ ಸರ್ವೈವ್ ಆಗಬೇಕು ಅಂದರೆ ಅವ್ರಿಗೆ ನಾವು ಕೈ ಜೋಡಿಸ್ಬೇಕು. ಏನೇ ದುಡ್ಡು ಇರಲಿ, ಬಡವ್ರ ಮಕ್ಕಳಿದ್ದಾರೆ, ಶ್ರೀಮಂತರ ಮಕ್ಕಳು ಹೇಗೆ ಅವರು ಒಳ್ಳೊಳ್ಳೆ ಉನ್ನತ ಸ್ಥಾನಕ್ಕೆ ಫಾರಿನ್ಗೆ ಅಬ್ರಾಡ್ಗೆಲ್ಲ ಹೋಗ್ತಾ ಇದ್ದಾರಲ್ಲ, ಹಂಗೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಒಳ್ಳೊಳ್ಳೆ ನೀಟು JEE ಅಂತ ಎಕ್ಸಾಮ್ಗಳೆಲ್ಲ ಪಾಸ್ ಮಾಡಿ ಅವರು ಫಾರಿನ್ ಅಬ್ರಾಡ್ಗೆ ಹೋಗೋಂಥ ಆಗಬೇಕು. ನಾವು ಅದನ್ನು ಬೆಳೆಸಬೇಕು. ಆ ಬೆಳೆಸ್ಬೇಕಾದ್ರೆ ಒಬ್ಬನ ಕೈಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಎಲ್ಲ ಕೈ ಜೋಡಿಸಿದ್ರೆ ಆಗುತ್ತೆ ಅಂತಾರಲ್ಲ, ಹಂಗೆ ಎಲ್ಲ ಕೈ ಜೋಡಿಸಿದ್ರೆ ಮಾತ್ರ ಆಗುತ್ತೆ. ನಾವು ಅಳಿಸಂದ್ರ ಗ್ರಾಮಸ್ಥರು ಈಗ ರೆಡಿಯಾಗಿ ನಿಂತಿದ್ದೀವಿ. ಇದಕ್ಕೆ ಬೇರೆ ಊರವರು ಬಂದು, ಬೇರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಅಕ್ಕ ತಂಗಿರಾಗಿರ್ಬೋದು, ನನ್ನ ಅಣ್ಣ ತಮ್ಮಿರಾಗಿರ್ಬೋದು, ಕೈ ಜೋಡಿಸಿದಾಗ ಗೌರ್ಮೆಂಟ್ ಶಾಲೆನ ನಾವು ಮುಂದಕ್ಕೆ ಉತ್ತಮ ಸ್ಥಾನಕ್ಕೆ ಏರ್ಸ್ಕೊಂಡು ಹೋಗ್ಬೋದು. ಆಮೇಲೆ ಗೌರ್ಮೆಂಟ್ ಶಾಲೆಯಲ್ಲಿ ಇದ್ದಾರಲ್ಲ, ಒಳ್ಳೊಳ್ಳೆ ಗುಡ್ ಟೀಚರ್ ಇದ್ದಾರೆ. ಯಾಕೆಂದರೆ ಇವತ್ತು ಅವರು ಇರೋ ನಾಲೆಡ್ಜು ಬೇರೆ ಯಾರಿಗೂ ಅಲ್ಲ. ಯಾರು ಫಸ್ಟ್ ರ್ಯಾಂಕ್ ಬರ್ತಾರೆ ಅವರೇ ಗೌರ್ಮೆಂಟ್ ಜಾಬ್ಗೆ ಹೋಗೋದು. ತಿಳ್ಕೊಂಬಿಡಿ, ಗೌರ್ಮೆಂಟ್ ಶಾಲೆ ಇರೋ ಟೀಚರ್ಗಳವರಲ್ಲ ಅವರೆಲ್ಲ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಯಾರೂ ಕಮ್ಮಿ ಓದಿ ಬರಲ್ಲ. ಯಾಕೆಂದರೆ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಕೊಟ್ಟಿರ್ತಾರೆ. ಅದನ್ನು ಪಾಸ್ ಮಾಡೋಕ್ಕೆ ಅವ್ನ ಕೆಪಬಿಲಿಟಿ ಇದ್ದಾನೆ ಅಂದರೆ ಅವ್ನು ಯಾವ ಲೆವೆಲ್ಗೆ ಟೀಚ್ ಮಾಡ್ಬೋದು. ಗೌರ್ಮೆಂಟ್ ಶಾಲೆ ಅಂಥ ಟೀಚರ್ ಇದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಏನೋ ಒಂದು ಸ್ವಲ್ಪ ಕೊರತೆ ಆಗಿದೆ. ಅದನ್ನು ಎಲ್ಲ ಸೇರ್ ಮಾಡೋಣ. ಅವ್ರ ಮೇಲೆ ಎತ್ತಾಕೋದು, ಇವ್ರ ಮೇಲೆ ಎತ್ತಾಕೋದು, ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅದೆಲ್ಲ ಏನೂ ಬೇಡ. ಆಗೋಯ್ತು. ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಹೆಜ್ಜೆ ಇಡೋಣ. ಈಗ ನಾನು ಸಪೋರ್ಟ್ ಕೇಳ್ತಾ ಇದ್ದೀನಿ ಎಲ್ಲರೂ. ದಯವಿಟ್ಟು ಗೌರ್ಮೆಂಟ್ ಶಾಲೆಗೆ ಇವತ್ತು ಅಳಿಸಂದ್ರ ಮಾಡೆಲ್ ಒಂದು ಮಾಡಿದ್ರೆ ಮುಂದಕ್ಕೆ ಹಂಗೆ ನಾನು ಹೇಳಿದ್ನಲ್ಲ ಸುತ್ತಮುತ್ತ ಹಂಗೆ ಮುಂದೆ ಹೋಯ್ತಾ ತಾಲೂಕು ಲೆವೆಲ್ಲು, ಜಿಲ್ಲೆ ಲೆವೆಲ್ಲು. ಆದರೆ ಕರ್ನಾಟಕನೇ ನಾವು ಗೌರ್ಮೆಂಟ್ ಶಾಲೆ ಉದ್ಧಾರಕ್ಕೆ ನಿಂತ್ಕೊಳ್ಳೋಣ. ದಯವಿಟ್ಟು ನಾನು ನಿಮ್ಮನ್ನ ಕೋರ್ಕೊತಾ ಇರೋದು, ದಯವಿಟ್ಟು ಎಲ್ಲ ಬಂದು ಸೋಮವಾರ ಸಂಜೆ 6 ಗಂಟೆಗೆ ಜಾಯ್ನ್ ಆಗಿ.